ಸೊ ಪ್ರಶ್ನೆಗಳನ್ನು ಮುಂದುವರಿಸೋಣ. ದಿನಾಂಕ 17/12/2023 ಕ್ಲಾಸಿಕ್ ಸಂಸ್ಥೆ ಧಾರವಾಡ ಅವರು ನಡೆಸ್ತಿರತಕ್ಕಂತಹ PC ಮಾದರಿ ಪ್ರಶ್ನೆ ಪತ್ರಿಕೆಯ 50 ಪ್ರಶ್ನೆಗಳ ಎರಡನೇ ಸರಣಿ ಇದು. ಮೊದಲನೇ ಸರಣಿಯನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. 1-50 ಕ್ವಶನ್ಗಳನ್ನು ಅಲ್ಲಿ ನೀವು ನೋಡ್ಕೋಬಹುದು. ಜೈನ ಧರ್ಮದ ಮೊದಲ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿದ್ರು? ಸ್ಥೂಲಬಾಹು. ಅರುಣ್ 1200 ರೂಪಾಯಿಗಳಿಗೆ ಒಂದು ಪುಸ್ತಕವನ್ನು ಕೊಳ್ಳುತ್ತಾನೆ ಮತ್ತು ಶೇಕಡ 20% ನಷ್ಟಕ್ಕೆ ಮಾರುತ್ತಾನೆ. ಹಾಗಾದರೆ ವಸ್ತುವಿನ ಮಾರಿದ ಬೆಲೆ ಎಷ್ಟು? ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 960 ರೂಪಾಯಿ. ಸೊ 1210% ಅಂದರೆ 120 ಆಗುತ್ತೆ. 20% ಅಂದರೆ 8 ಮಾಡಿ 240. ಸೊ 1200 ರೂಪಾಯಿಯಲ್ಲಿ 240 ರೂಪಾಯಿನ ಕಳೀರಿ, 960 ರೂಪಾಯಿ ಆಗುತ್ತೆ ಮಾರಿದ ಬೆಲೆ. ಸೊ 960 ರೂಪಾಯಿಗೆ ಮಾರಿದ್ರೆ ಆತನಿಗೆ 20% ನಷ್ಟ ಆಗುತ್ತೆ. ವಿನೆಗಾರ್ನಲ್ಲಿರುವ ಪ್ರಮುಖವಾದ ಆಮ್ಲ ಯಾವುದು? ಅಸೆಟಿಕ್ ಆಮ್ಲ ಕಂಡುಬರುತ್ತೆ ವಿನೆಗಾರ್ನಲ್ಲಿ. ಆಪ್ಟಿಕಲ್ ಫೈಬರ್ಗಳು ಈ ಕೆಳಗಿನ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತವೆ? ಸಂಪೂರ್ಣ ಆಂತರಿಕ ಪ್ರತಿಫಲನ. ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯರಲ್ಲದ ರಾಷ್ಟ್ರಗಳನ್ನು ಎಷ್ಟು ವರ್ಷಗಳ ಅವಧಿಗೆ ಆಯ್ಕೆ ಮಾಡಲಾಗುತ್ತದೆ? 2 ವರ್ಷಗಳಿಗೊಮ್ಮೆ ಆಯ್ಕೆ ಮಾಡಲಾಗುತ್ತೆ. 2 ವರ್ಷಗಳ ಕಾಲ ಅವರು ಇರ್ತಾರೆ. ವಿಶ್ವ ಪರಿಸರ ದಿನಾಚರಣೆಯನ್ನು ಪ್ರತಿ ವರ್ಷ ಜೂನ್ 5ನೇ ತಾರೀಕು ಆಚರಣೆ ಮಾಡ್ತೀವಿ. ಇದರ ಥೀಮನ್ನು ಕೂಡ ನೋಡ್ಕೊಂಡಿರಿ. ಈ ವರ್ಷದ ಥೀಮ್ ಏನು ಅಂತ ಇವಡದ ಕಾಮೆಂಟ್ ಸೆಕ್ಷನಲ್ಲಿ ಕ್ವಶನ್ ನಂಬರ್ 56 ಅಂತ ಮೆನ್ಷನ್ ಮಾಡಿ ಬರೀರಿ. ವಿಶ್ವ ಪರಿಸರ ದಿನಾಚರಣೆ 2023ರ ಥೀಮ್ ಏನು? ಪ್ರತಿ ವರ್ಷ ಹಿಂದಿ ದಿವಸನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೆಪ್ಟೆಂಬರ್ 14ರಂದು ಆಚರಣೆ ಮಾಡ್ತಾರೆ. ಪ್ರಸಿದ್ಧ ಐಫೆಲ್ ಟವರ್ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತೆ? ಫ್ರಾನ್ಸಲ್ಲಿದೆ. ಮಿರಾಕಲ್ ಅನ್ನೋ ಒಂದು ವರ್ಡನ್ನು ಈ ರೀತಿ ಕೋಡ್ ಮಾಡಿದ್ರೆ ಗ್ಯಾಂಬಲ್ ಅನ್ನೋ ವರ್ಡನ್ನು ಯಾವ ರೀತಿ ಕೋಡ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೀವು ಇದನ್ನು ಚೆಕ್ ಮಾಡ್ಬೋದು. ಎ ಅನ್ನೋದು 1 ಆದರೆ, CAR 22 ಆದರೆ ಆಫೀಸರ್ ಅನ್ನೋ ವರ್ಡು ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎನ 1 ಅಂತ ಕೊಟ್ಟಿರೋದ್ರಿಂದ ಆಲ್ಫಾಬೆಟಿಕಲ್ ಆರ್ಡರ್ ಬರುತ್ತೆ. C 3 ಆಗುತ್ತೆ, A 1, R 18 ಆ್ಯಡ್ ಮಾಡಿ. CAR ಅಂದರೆ 3 + 1 + 18 ಆಗುತ್ತೆ. 18 1 19 19 22 ಸರಿಯಾಗಿದೆ. ಆಫೀಸರ್ ಅನ್ನೋ ವರ್ಡನ್ನು ಪ್ರತಿಯೊಂದು ಆಲ್ಫಾಬೆಟ್ನ ನಂಬರ್ಸ್ಗಳನ್ನ ಆ್ಯಡ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. 60ನೇ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ 4 62. ಪ್ರವೀಣ್ ಎಂಬುವವನು ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ. ಅವನು ಗಡಿಯಾರದ ದಿಕ್ಕಿನಲ್ಲಿ 45 ಡಿಗ್ರಿ ತಿರುಗಿ ನಂತರ ಅದೇ ದಿಕ್ಕಿನಲ್ಲಿ 180 ಡಿಗ್ರಿ ತಿರುಗಿದರೆ ಕೊನೆಯಲ್ಲಿ 270 ಡಿಗ್ರಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ತಿರುಗಿದನು. ಹಾಗಾದರೆ ವ್ಯಕ್ತಿಯು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ನೋಡಿ, ಇದು 90 ಡಿಗ್ರಿ, ಇದು 45 ಡಿಗ್ರಿ, ಇದು 180 ಡಿಗ್ರಿ. ಹಾಗೆಯೇ ಗಡಿಯಾರದ ದಿಕ್ಕು ಅಂದರೆ ಈ ಒಂದು ಮಾರ್ಗದಲ್ಲಿ ಬಂದರೆ ಗಡಿಯಾರದ ದಿಕ್ಕು, ಇದು ಗಡಿಯಾರದ ವಿರುದ್ಧ ದಿಕ್ಕು. ಇಷ್ಟನ್ನು ನೋಡಿಕೊಂಡು ನೀವು ಅಲ್ಲಿ ಹೇಳಿರೋ ಪ್ರಕಾರ ಮೆನ್ಷನ್ ಮಾಡಿಕೊಂಡ್ರೆ ನಿಮಗೆ ದಿಕ್ಕು ಸಿಗುತ್ತೆ. ದಿಕ್ಕುಗಳಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಇಷ್ಟನ್ನು ಬರ್ಕೊಂಡು ಇಲ್ಲಿರೋ ಪಾಯಿಂಟ್ಸ್ಗಳ ಪ್ರಕಾರ ನೀವು ಆ್ಯಡ್ ಮಾಡಿದ್ರೆ ಡೇಟಾವನ್ನು ನಿಮ್ಗೆ ಉತ್ತರ ಸಿಗುತ್ತೆ. ನೈಋತ್ಯ ದಿಕ್ಕಿನಲ್ಲಿ ಅಂತಿಮವಾಗಿ ಉತ್ತರ ಸಿಗುತ್ತೆ. ಸೊ 61ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೈಋತ್ಯ. ಸಂತೋಷ್ ಅವರು ಒಂದು ರೈಲ್ವೆ ಕಂಪಾರ್ಟ್ಮೆಂಟನ್ನು ಪ್ರವೇಶ ಮಾಡಿದರು. ಅಲ್ಲಿ ಸಂತೋಷ್ ಅವರು ಓರ್ವ ಪುರುಷ ಮತ್ತು 5 ಮಹಿಳೆಯರನ್ನು ನೋಡಿದರು. ಪ್ರತಿ ಮಹಿಳೆಯ ಕಂಕುಳಲ್ಲಿ 1 ಮಗು ಇತ್ತು. ಹಾಗಾದರೆ ರೈಲ್ವೆ ಕಂಪಾರ್ಟ್ಮೆಂಟ್ನಲ್ಲಿರುವ ಒಟ್ಟು ಜನರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 12. 11, 21, 36, 56 ಮುಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆ್ಯಡ್ ಮಾಡ್ಕೊಂಡು ಹೋಗಿದ್ದಾರೆ. 11ಕ್ಕೆ 10 ಕೂಡಿದಾಗ 21 ಆಗುತ್ತೆ. 21ಕ್ಕೆ 15 ಕೂಡಿದಾಗ 36 ಆಗುತ್ತೆ. 36ಕ್ಕೆ 20 ಕೂಡಿದಾಗ 56 ಆಗುತ್ತೆ. ಹಾಗೆ 56ಕ್ಕೆ 25 ಕೂಡಿ 50 + 20 76 81 ಆಗುತ್ತೆ. ಆಪ್ಷನ್ ಬಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ 81. 108 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಿರುವ ಒಂದು ಕಾರು 15 ಸೆಕೆಂಡ್ಗಳಲ್ಲಿ ಕ್ರಮಿಸುವ ದೂರ. ಸೊ ಒಂದನ್ನು 1 ಯೂನಿಟಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಉತ್ತರವನ್ನು ಮಿನಿಟ್ಸಲ್ಲಿ ಕೊಟ್ಟಿರೋದ್ರಿಂದ ಕಿಲೋಮೀಟರ್ ಪರ್ ಅವರ್ ಇರೋದನ್ನು ಮೀಟರ್ ಪರ್ ಸೆಕೆಂಡಾಗಿ ಕನ್ವರ್ಟ್ ಮಾಡಿಕೊಂಡು ಸ್ಪೀಡ್ನ ಫಾರ್ಮುಲಾವನ್ನು ಅಪ್ಲೈ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಉತ್ತರ ಸಿಗುತ್ತೆ. ಸೊ 450 ಮೀಟರ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಈ ಪ್ರಶ್ನೆಗೆ.
ಮುಂದಿನ ಪ್ರಶ್ನೆ, ವೀಣಾ 24 ನಿಮಿಷದಲ್ಲಿ 15 ಪುಟಗಳನ್ನು ಓದುತ್ತಾಳೆ. ಹಾಗಾದರೆ 60 ಪುಟ ಓದಲು ತೆಗೆದುಕೊಳ್ಳುವ ಕಾಲ ಎಷ್ಟು? 65ನೇ ಪ್ರಶ್ನೆ. ಸರಿಯಾದ ಉತ್ತರ 96 ನಿಮಿಷ. ಇಲ್ಲೇ 15 ಪುಟಗಳನ್ನು 24 ನಿಮಿಷದಲ್ಲಿ ತಗೋತಾಳೆ ಅಂದರೆ 60 ಪುಟಗಳು ಅಂದರೆ ಇದರ 4 ಪಟ್ಟು ಅಷ್ಟೇ. 24 × 4 ಮಾಡಿ 96 ಬರುತ್ತೆ. ಅಮೋನಿಯಾ ಸಂಯುಕ್ತ ಇದೆ, ಅದರ ಅಣುಸೂತ್ರ ಏನು ಅಂತ ಕೇಳಿದ್ದಾರೆ. 66ನೇ ಪ್ರಶ್ನೆ. ಸರಿಯಾದ ಉತ್ತರ NH3. ನೀರಿನ ತಾತ್ಕಾಲಿಕ ಗಡುಸುತನವನ್ನು ಉಂಟು ಮಾಡುವ ಲವಣ ಯಾವುದು? ವೆರಿ ವೆರಿ ಇಂಪಾರ್ಟೆಂಟು, ತುಂಬ ಎಕ್ಸಾಮ್ಗಳಲ್ಲಿ ಆಲ್ರೆಡಿ ಕೇಳಿದ್ದಾರೆ. 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೆಗ್ನೀಷಿಯಂ ಬೈಕಾರ್ಬೋನೇಟ್. ವಲ್ಕನೀಕರಣ ಕ್ರಿಯೆಯಲ್ಲಿ ರಬ್ಬರ್ ಗಡುಸಾಗಿಸಲು ಯಾವುದರ ಮಿಶ್ರಣವನ್ನು ಸೇರಿಸಲಾಗುತ್ತೆ? ಗಂಧಕ. ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು? ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ಈ ಕೆಳಗಿನವುಗಳಲ್ಲಿ ಮೊಟ್ಟೆ ಇಡುವ ಸಸ್ತನಿ ಯಾವುದು? ಎಕಿಡ್ನಾ. ಸಸ್ಯಗಳಲ್ಲಿ ನೀರಿನಿಂದ ಹೀರಲ್ಪಟ್ಟ ನೀರು, ಬೇರಿನಿಂದ ಹೀರಲ್ಪಟ್ಟ ನೀರು ಮತ್ತು ಲವಣಗಳನ್ನು ಸಸ್ಯದ ಎಲೆಗಳಿಗೆ ಸರಬರಾಜು ಮಾಡುವ ಅಂಗಾಂಶ ಯಾವುದು? ಸೈಲಮ್ ಅಂಗಾಂಶ. ಮಾಂಟೆಗೊ ಮತ್ತು ಚೆಕ್ಸ್ಫರ್ಡ್ ವರದಿಯನ್ನಾಧರಿಸಿ ಬ್ರಿಟಿಷ್ ಸಂಸತ್ತಿನಲ್ಲಿ ಪಾಸಾದ ಮಸೂದೆ ಯಾವುದು? 1919ರ ಭಾರತ ಸರ್ಕಾರ ಕಾಯ್ದೆ. ನೆಕ್ಸ್ಟ್, ಪುರುಷರಲ್ಲಿ ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುವ ಅಂಗ ಯಾವುದು ಅಂತ ಕೇಳಿದರೆ ವೃಷಣಗಳು ಅಂತ ಕರೀತಾರೆ. ದ್ವಿದಳ ಧಾನ್ಯಗಳಲ್ಲಿ ಇದು ಸಾಮಾನ್ಯವಾಗಿರುತ್ತೆ. ಪ್ರೋಟೀನ್. ಸೌರವ್ಯೂಹದ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು? ಭೂಮಿ. ಒಂದು ನೀರಿನ ಕೊಳದಲ್ಲಿ ಕೋಲು ಬಾಗಿದಂತೆ ಕಾಣುವುದು ಈ ವಿದ್ಯಮಾನದಿಂದ. ವಕ್ರೀಭವನ. ನೇರಳಾತೀತ ವಿಕಿರಣವನ್ನು ಆವಿಷ್ಕಾರ ಮಾಡಿದಂಥವ್ರು ಯಾರು? ಸರಿಯಾದ ಉತ್ತರ ಆಪ್ಷನ್ 4 ರಿಟ್ಟರ್. ತೇವಾಂಶವನ್ನು ಅಳೆಯುವ ಸಾಧನ ಯಾವುದು? ಹೈಡ್ರೋಮೀಟರ್. ಒಂದು ಕಾಯದ ರಾಶಿ ಮತ್ತು ಗುರುತ್ವ ಬಲದ ಗುಣಲಬ್ಧ ಏನಾಗಿರುತ್ತದೆ? ತೂಕ. ಒಂದು ರಾಷ್ಟ್ರೀಯ ವರಮಾನವನ್ನು ಆ ದೇಶದ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಸರಾಸರಿ ಆದಾಯ ಏನಾಗಿರುತ್ತದೆ? ತಲವರಮಾನ ಆಗಿರುತ್ತೆ. ಇ ಕಾಮರ್ಸ್ ತೆರಿಗೆಗೆ ಸಂಬಂಧಪಟ್ಟಂತೆ ರಚಿಸಲಾದ ಸಮಿತಿ ಯಾವುದು? ಅಖಿಲೇಶ್ ರಂಜನ್ ಸಮಿತಿ. 3ನೇ ಪಂಚವಾರ್ಷಿಕ ಯೋಜನೆಯ ಕಾಲ? 82ನೇ ಪ್ರಶ್ನೆ. ಸರಿಯಾದ ಉತ್ತರ 1961ರಿಂದ 66. ಒಡಿಸ್ಸಾದ ರೂರ್ಕೆಲಾ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಯನ್ನು ಯಾವ ದೇಶದ ಸಹಭಾಗಿತ್ವದಲ್ಲಿ ಸ್ಥಾಪಿಸಲಾಯಿತು? ಜರ್ಮನಿ. ಇಂಪಾರ್ಟೆಂಟು, ಇದನ್ನು ಕೂಡ ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ಕೇಂದ್ರ ಸರ್ಕಾರ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಯನ್ನು ಯಾವ ವರ್ಷದಲ್ಲಿ ಜಾರಿಗೆ ತಂತು? 2015. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅತಿದೊಡ್ಡ ಮೂಲ ಯಾವುದು? ಸೇವಾ ವಲಯ, ಸರ್ವಿಸ್ ಸೆಕ್ಟರ್. ಇಂದು ಎ ಮತ್ತು ಬಿ ವಯಸ್ಸುಗಳ ಅನುಪಾತ 4:5 ಆಗಿದೆ. 18 ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸಿನ ಅನುಪಾತ 11:16 ಆಗಿತ್ತು. ಹಾಗಾದರೆ ಇವರಿಬ್ಬರ ವಯಸ್ಸುಗಳ ಮೊತ್ತ ಎಷ್ಟು? ಸರಿಯಾದ ಉತ್ತರ 90 ವರ್ಷ. ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಯಾರಿರ್ತಾರೆ? ಅಡ್ವೊಕೇಟ್ ಜನರಲ್ ಇರ್ತಾರೆ. ಇವರು ಕೇಂದ್ರ ಸರ್ಕಾರದ ಅತಿದೊಡ್ಡ ಕಾನೂನು ಸಲಹೆಗಾರರು ಅಟಾರ್ನಿ ಜನರಲ್, ರಾಜ್ಯ ಸರ್ಕಾರದ ಅತಿದೊಡ್ಡ ಕಾನೂನು ಸಲಹೆಗಾರರು ಅಡ್ವೊಕೇಟ್ ಜನರಲ್. ಜೋಡಿಗಳನ್ನು ಕೊಟ್ಟಿದ್ದಾರೆ, ದೇಶ ಮತ್ತು ರಾಜಧಾನಿಗಳು. ಇದರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ಗುರುತಿಸಬೇಕು. ಸೊ ಆಪ್ಷನ್ಸ್: ಕೆನಡಾ ದೇಶ ಒಟ್ಟಾವೋ ಸರಿ ಇದೆ, ಇಸ್ರೇಲ್ ದೇಶ ಜೆರುಸಲೆಮ್ ಸರಿ ಇದೆ, ಆಸ್ಟ್ರೇಲಿಯಾ ಕ್ಯಾನ್ಬೆರಾ ಸರಿ ಇದೆ. ಸೊ ಮೇಲಿನ ಎಲ್ಲವೂ ಸರಿಯಾಗಿವೆ. 88ನೇ ಪ್ರಶ್ನೆಗೆ ಎಲ್ಲ ರಾಜಧಾನಿಗಳು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ದಾಸ ಸಾಹಿತ್ಯ ಯಾವ ಕ್ಷೇತ್ರದ ಮೇಲೆ ಪ್ರಭಾವ ಬೀರಿತು? ಸಂಗೀತ ಕ್ಷೇತ್ರ. ಜಾಗತಿಕ ಲಿಂಗ ಅಂತರ್ಸೂಚಿ ಸೂಚ್ಯಾಂಕ ವರದಿಯನ್ನು ಪ್ರಕಟ ಮಾಡುವಂಥ ಸಂಸ್ಥೆ ಯಾವುದು? ವಿಶ್ವ ಆರ್ಥಿಕ ವೇದಿಕೆ. ಕೆಳಗಿನ ಯಾವ ಕ್ಷೇತ್ರದಲ್ಲಿ ಗ್ರಾಮಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ? ಸಂಗೀತ. ಕರ್ನಾಟಕದ ಅಕ್ಷಯ ಆಹಾರ ಪಾರ್ಕ್ ಇರುವಂಥ ಸ್ಥಳ ಯಾವುದು? ಹಿರಿಯೂರು. ಕೆಳಗಿನವುಗಳಲ್ಲಿ ಯಾವುದು ಸಾರ್ಕ್ನ ಸದಸ್ಯ ರಾಷ್ಟ್ರವಲ್ಲ? ಸಾರ್ಕ್ ದೇಶಗಳ ಸದಸ್ಯ ರಾಷ್ಟ್ರವಲ್ಲ. ಚೀನಾ.
ಮನೋವಿಜ್ಞಾನದ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಸಿಗ್ಮಂಡ್ ಫ್ರಾಯ್ಡ್. ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಲ್ಲಿ ಒಂದಾಗಿಲ್ಲ? ಹಿಂದಿ. ರೇಷ್ಮೆ ಹುಳ ಸಾಕಾಣಿಕೆಗೆ ಸಂಬಂಧಪಟ್ಟಂಥ ವಿಭಾಗ ಅಥವಾ ಅಧ್ಯಯನ ಮಾಡುವಂಥ ವಿಭಾಗವನ್ನು ಯಾವ ಹೆಸರಿನಿಂದ ಕರೀತಾರೆ? ಸಿರಿಕಲ್ಚರ್. ವಿಜಯನಗರದ ಆಳ್ವಿಕೆಯಲ್ಲಿ ಜಮೀನ್ದಾರರು ಮತ್ತು ಗೇಣಿದಾರರ ನಡುವೆ ಇದ್ದ ಕೃಷಿ ವರಮಾನದ ಪಾಲುದಾರಿಕೆ ವ್ಯವಸ್ಥೆಯನ್ನು ಯಾವ ಹೆಸರಿನಿಂದ ಕರೀತಾರೆ? ವರಂ. ಗಾಡ್ಸ್ ಓನ್ ಕಂಟ್ರಿ ಎಂಬ ನುಡಿಗಟ್ಟನ್ನು ಭಾರತದ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಬಳಸ್ತಾರೆ? ಕೇರಳ. ನೆಕ್ಸ್ಟ್, ದತ್ತ ಪರಿಕಲ್ಪನೆಗಳಿಗೆ ಸರಿಹೊಂದುವ ಚಿತ್ರ: ಸಮಾಜ ವಿರೋಧಿ ಚಟುವಟಿಕೆಗಳು, ಜೇಬು ಕಳ್ಳತನ, ಕಳ್ಳ ಸಾಗಾಣಿಕೆ. ಮೊದಲನೇ ಚಿತ್ರ ಸಮಾಜ ವಿರೋಧಿ ಚಟುವಟಿಕೆ, ದೊಡ್ಡ ಸರ್ಕಲ್ಲು, ಅದರೊಳಗಡೆ ಜೇಬು ಕಳ್ಳತನ, ಕಳ್ಳ ಸಾಗಾಣಿಕೆ ಎಲ್ಲ ಕಂಡು ಬರ್ತವೆ. ಈ ರೇಖಾಚಿತ್ರದಲ್ಲಿರುವ ಒಟ್ಟು ಆಯತಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ, 100ನೇದು. ಸೊ ಒಟ್ಟು 60 ಆಯತಗಳು ಇದರಲ್ಲಿ ಕಂಡು ಬರ್ತವೆ. ಇದಿಷ್ಟು ದಿನಾಂಕ 17/12/2023 ಕ್ಲಾಸಿಕ್ ಸಂಸ್ಥೆ ಧಾರವಾಡ ಅವರು ನಡೆಸಿರತಕ್ಕಂಥ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಸಂಬಂಧಪಟ್ಟಂಥ ಪ್ರಶ್ನೆ ಮತ್ತು ಉತ್ತರಗಳಾಗಿವೆ. ಈ ಎಲ್ಲ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿದ್ದೀನಿ, ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಕ್ವಶನ್ ಪೇಪರನ್ನು. ಹಾಗೆ ಮಾಕ್ ಟೆಸ್ಟ್ಗಳನ್ನು ಕೂಡ ವೆಬ್ಸೈಟಲ್ಲಿ ಅಟೆಂಡ್ ಮಾಡ್ಬೋದು. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.